ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ವರದಿ ಕಿಚ್ಚೆದ್ದಿದೆ. ಜಾತಿ ಗಣತಿಗೆ ವಿರೋಧಿಸಿದ್ದ ಡಿಕೆ ಶಿವಕುಮಾರ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು, ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವರದಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಂ ಹೇಳಿದ್ದಾರೆ, ಆದರೆ ನಾನು ಇನ್ನೂ ವರದಿ ನೋಡಿಲ್ಲ. ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು. ಕೆಲವರು ರಾಜಕಾರಣದ ಹೇಳಿಕೆ ನೀಡ್ತಿದ್ದಾರೆ, ಆದರೆ ನಾವು ಎಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸ ಮಾಡ್ತೇವೆ ಎಂದರು. ಜಾತಿ ಗಣತಿ ವರದಿ ಮಂಡನೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ ವಿರೋಧವೂ ಇಲ್ಲ ಅಂತ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ. ಜಾತಿ ಕಾರಣಕ್ಕೆ ಕೆಲವರು ವಿರೋಧ ಮಾಡಬಹುದು, ಆದರೆ ಪಕ್ಷದಲ್ಲಿ ವಿರೋಧವಿಲ್ಲ. ಮೀಸಲಾತಿ ಪ್ರಮಾಣ 70% ಏರಿಕೆ ಮಾಡಬೇಕು. ಜಾತಿ ಗಣತಿ ವರದಿ ಮಂಡಿಸಿದ ಮೇಲೆ ಜಾರಿಗೆ ತರಲೇಬೇಕು. ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡದಿದ್ರೆ ಯಾರಿಗೂ ಯಾವ ಸೌಲಭ್ಯವೂ ಸಿಗೋದಿಲ್ಲ. ಅನೇಕ ಸಮಾಜಗಳಿಗೆ ಅನ್ಯಾಯವಾಗುತ್ತೆ. ದುರ್ಬಲ ಸಮಾಜಗಳನ್ನ ಮೇಲೆತ್ತೋದಕ್ಕೆ ಮೀಸಲಾತಿ ಪ್ರಮಾಣ ಏರಿಕೆ ಮಾಡಲೇಬೇಕು. ಮೀಸಲಾತಿ ಪ್ರಮಾಣ ಏರಿಕೆ ಮಾಡದಿದ್ರೆ ಜಾತಿ ಗಣತಿ ವರದಿ ಮಂಡಿಸಿ ಪ್ರಯೋಜನ ಏನು? ಜಾತಿ ಗಣತಿಗೆ 160 ಕೋಟಿ ಖರ್ಚಾಗಿದೆ. ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸುವುದು ಸೂಕ್ತ ಅಂತ ಹೇಳಿದ್ರು. ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿಯೇ ಗೊಂದಲವಿದೆ. ಇವರು ಏನೇ ಮಾಡಿದ್ರೂ ಅಂತಿಮವಾಗಿ ಕೇಂದ್ರದ ಒಪ್ಪಿಗೆ ಪಡಿಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಡಿಸಿಎಂ ಹಾಗೂ ಸಚಿವರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ. ಈ ವರದಿ ವೈಜ್ಞಾನಿಕವಾಗಿಲ್ಲ ಎಂಬುದು ಸ್ಪಷ್ಟವಾಗ್ತಿದೆ. ಮೊದಲು ವರದಿಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿ. ಇವರು ಏನೇ ಸರ್ವೆ ಮಾಡಿದ್ರೂ ಅಂತಿಮವಾಗಿ ಅದನ್ನ ಕೇಂದ್ರ ಸರ್ಕಾರ ಒಪ್ಪಬೇಕು. ರಾಜ್ಯ ಸರ್ಕಾರಕ್ಕೆ ಸರ್ವೆ ಮಾಡುವ ಅಧಿಕಾರವಿದೆ, ಆದರೆ ಅದನ್ನ ಅಂತಿಮಗೊಳಿಸುವ ಅಧಿಕಾರ ಕೇಂದ್ರಕ್ಕಿದೆ. ನಕಲಿ ಗಾಂಧಿಗಳ ಹೆಸರು ಹೇಳಿ ಹೆದರಿಸಿ ಇದನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗದಂತೆ ನೋಡಿಕೊಂಡಿದ್ದಾರೆ ಅಂತ ಜೋಶಿ ಆರೋಪ ಮಾಡಿದ್ರು. ಜಾತಿ ಜನಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿ ಕೇಂದ್ರಕ್ಕೆ ಮಾತ್ರ ಇರೋದು ಅಂತ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಇವರು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ವರದಿ ಬಿಡುಗಡೆಯಾಗಿಲ್ಲ. ಈಗಲೇ ಸತ್ಯ ಸುಳ್ಳು ಪ್ರತಿಕ್ರಿಯೆ ಕಷ್ಟ ಅಂತ ಹೇಳಿದ್ರು. ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನ ಸತ್ಯ ಅಂತ ಭಾವಿಸಿದ್ರೆ ಚರ್ಚೆ ಹುಟ್ಟುಹಾಕುತ್ತೆ. ಜಾತಿ ಗಣತಿ ಆಧರಿಸಿ ಹೇಳೋದಾದ್ರೆ ಅಲ್ಪಸಂಖ್ಯಾತರು ಯಾರು? 2ನೇ ದೊಡ್ಡ ಸಂಖ್ಯೆಯಲ್ಲಿರೋದು ಅಲ್ಪಸಂಖ್ಯಾತರಾಗ್ತಾರಾ? ಈ ರೀತಿಯಾಗಿ ಸಿಟಿ ರವಿ ಪ್ರಶ್ನೆ ಮಾಡಿದ್ರು. ಮುಸ್ಲಿಂನಲ್ಲೂ 56 ಜಾತಿಗಳಿವೆ, ಅಸ್ಪೃಶ್ಯರಿದ್ದಾರೆ, ಅವರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಹಿಂದೂಗಳನ್ನ ಒಡೆದು ಆಳುವ ನೀತಿ ಬೆಂಬಲಿಸಲ್ಲ ಅಂತ ಕಿಡಿಕಾರಿದ್ರು. ಜಾತಿ ಮಧ್ಯೆ ಹೊಡೆದಾಡುವ ಯೋಚನೆ ಸಿದ್ದರಾಮಯ್ಯನವರದ್ದು ಅಂತ ಆರ್ ಅಶೋಕ್ ಕಿಡಿಕಾರಿದ್ರು. ಯಾರ ಮನೆಗೂ ಹೋಗದೆ ವರದಿ ಸಿದ್ಧವಾಗಿದೆ, ಹಾಗಾದ್ರೆ 150 ಕೋಟಿ ಹೇಗೆ ಖರ್ಚಾಯ್ತು? ಹಾಗಾದ್ರೆ ಆ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಸರ್ವೆ ಮಾಡಿದವರು ಹಣ ತೆಗೆದುಕೊಂಡಿರ್ತಾರೆ, ಮನೆಗೆ ಹೋಗಿಲ್ಲ ಅಂದ್ರೆ ದುಡ್ಡೆಲ್ಲಿ ಹೋಯ್ತು? ಕಾಂತರಾಜ್ ಯಾಕೆ ಸಹಿ ಮಾಡದೆ ಓಡಿ ಹೋಗಿದ್ದು? ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು. ಇದು ಮುಸ್ಲಿಂ ಓಲೈಕೆ ಮಾಡುವ ವರದಿ, ಪ್ರೂಫ್ ರೀಡಿಂಗ್ ಬಾಯ್ ಸಿದ್ದರಾಮಯ್ಯ, ಇದೆಲ್ಲ ಸಿದ್ದರಾಮಯ್ಯ ಸಮೀಕ್ಷೆ ಅಂತ ಟಾಂಗ್ ನೀಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.